ಬನ್ನಿ ಗೆಳೆಯರೆ, ನಾವು ಇವತ್ತು ಮಾಡೋಣ ಹೀರೆಕಾಯಿ ಗ್ರೇವಿ. ಅದಕ್ಕಾಗಿ ನಾನು ತೊಗೊಂಡಿದ್ದೀನಿ ಒಂದು ಹೀರೆಕಾಯನ್ನು ತೊಗೊಂಡಿದ್ದೀನಿ. ಅದರ ಮೇಲಿರೋ ಗೆರೆಗಳನ್ನು ಒಂದು ಚಾಕುವಿನ ಹಿಂಭಾಗದಿಂದ ಅದನ್ನು ಕೆರಿತಾ ಇದ್ದೀನಿ. ಕೆರೆದ ನಂತರ ಅದನ್ನು ಈ ಥರ ನೀಟಾಗಿ ಪ್ರತಿಯೊಂದು ಗೆರೆಗಳನ್ನು ಕ್ಲೀನಾಗಿ ಕೆರಿಬೇಕು. ಕೆರ್ಕೊಂಡ ನಂತರ ಅದನ್ನು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಬಿಡ್ಬೇಕು. ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೋಬೇಕು. ಯಾವ ಥರ ಅಂದ್ರೆ ನೋಡಿ, ಈ ಥರ ಚಿಕ್ಕದಾಗಿ ಪೀಸ್ಗಳನ್ನ ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಸರಿಯಾಗಿ, ಅಂದರೆ ಬೇಗ ಬಿಟ್ಟರೆ ಗ್ಯಾಸ್ನು ಉಳಿತಾಯ ಆಗುತ್ತೆ. ನಿಮಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ವಿಧಾನ ಅಂತ ಹೇಳ್ಬೋದು. ಈಗ ದಪ್ಪ ಕಟ್ ಮಾಡ್ಕೊಂಡ್ರೆ ಅದು ಬೇಯೋಕ್ಕೆ ಲೇಟ್ ಆಗುತ್ತೆ, ದಪ್ಪ ಪೀಸ್ ಇದ್ದರೆ. ಹಾಗಾಗಿ ನಾನು ಚಿಕ್ಕ ಪೀಸ್ಗಳನ್ನೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಪೀಸ್ ಕೂಡ ದಪ್ಪವಾಗಿ ಈ ರೀತಿಯಾಗಿ ಚಿಕ್ಕದಾಗಿ ಅದಾದ ನಂತರ ಒಂದು ಈರುಳ್ಳಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಆಗಲೇ ಹೇಳ್ತಾರ ಗ್ಯಾಸ್ ಉಳಿತಾಯ ಮಾಡ್ಬೋದು. ನಂತರ ಒಂದು ಟೊಮ್ಯಾಟೋನ ತೊಗೊಳ್ಳಿ, ಅದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದನ್ನು ಕೂಡ ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ಗಳು ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಸೂಪರಾಗಿ ಕಟ್ ಆಗ್ತದೆ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದು ಪ್ಲೇಟಲ್ಲಿ ತಗೊಂಡ್ಬಿಟ್ಟು ಹಾಗೆ ನೋಡಿ, ಟೊಮ್ಯಾಟೋನು ಕೂಡ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಳ್ರಿ, ಯಾಕಂದ್ರೆ ನಾನು ಇಲ್ಲಿ ಸ್ವಲ್ಪ ವೇಗವಾಗಿ ಕಟ್ ಮಾಡಿದ್ದೀನಿ. ಅದಾದ ನಂತರ ನಿಮಗೆ ಬೇಕಂದರೆ ಮೆಣಸಿಕಾಯಿಗಳನ್ನ ಕೂಡ ಕಟ್ ಮಾಡ್ಕೊಬಿಡಿ. ನೋಡಿ, ನಾನು ಕಟ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಥರ ಇದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸಾಧ್ಯವಾದಷ್ಟು ಮನೆಯಲ್ಲೇ ಅಡುಗೆಯನ್ನು ಮಾಡಿ ತಿನ್ನೋದು ತುಂಬ ಒಂದು ಉತ್ತಮ ಹವ್ಯಾಸ ಅಂತಲೇ ಹೇಳ್ಬೋದು. ಏಕೆಂದರೆ ಹೋಟೆಲ್ಗಳಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಆದ್ದರಿಂದ ಮನೆಯಲ್ಲೂ ಅಡುಗೆ ಮಾಡೋದು ತುಂಬ ಒಳ್ಳೆಯದು. ನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ನಾನು ರುಚಿಗೆ ಬೇಕಂತ ಬೆಳ್ಳುಳ್ಳಿಗಳನ್ನು ಕೂಡ ಹಾಕಿದ್ದೀನಿ. ನಂತರ ಈರುಳ್ಳಿ ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಬೇಯೋವರೆಗೆ ನಿಧಾನವಾಗಿ ಸ್ವಲ್ಪ ಅಲುಗಾಡಿಸ್ಬೇಕು. ಸ್ಟವನ್ನು ಸ್ವಲ್ಪ ನಿಧಾನ ಗತಿಯಲ್ಲೇ ಇಟ್ಕೋಬೇಕು. ಈರುಳ್ಳಿ ನೋಡಿ ಸ್ವಲ್ಪ ಬ್ರೌನ್ ಆಗೋವರೆಗೆ ಹಾಗೆ ತಿರುಗಿಸ್ತಾ ಇರಬೇಕು. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆಗಳನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ. ಈ ರೀತಿ ಬೇಯಿಸಿ ನಂತರ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ಕಟ್ ಮಾಡಿರೋ ಟೊಮಾಟೋನ ಕೂಡ ನಂತರ ಹಾಕಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಬೇಯುತ್ತೆ. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಸ್ವಲ್ಪ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಅಂಟ್ಕೊಳ್ಳೋದ ರೀತಿಯಲ್ಲಿ ಸ್ವಲ್ಪ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೇನು ಟೊಮ್ಯಾಟೊ ಸ್ವಲ್ಪ ಒಂದು ಹಂತಕ್ಕೆ ಬೇಯ್ದ ನಂತರ ಸ್ವಲ್ಪ ಖಾರದ ಪುಡಿಯನ್ನು, ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದೆಲ್ಲ ಆದ ನಂತರ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿರೋ ಹೀರೆಕಾಯಿಗಳನ್ನು ಇದರಲ್ಲಿ ಹಾಕಿ ಸ್ವಲ್ಪ ನಿಧಾನವಾಗಿ ತಿರುಗಿಸಿ ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ಬೇಕು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿದ್ರೆ ಚೆನ್ನಾಗಿ ಬೇಯುತ್ತೆ. ಎಣ್ಣೆಯಲ್ಲಿ ಬೇಯಿಸಿ ನೋಡಿ ಈ ರೀತಿ ನಿಧಾನವಾಗಿ ತಿರುಗಿಸ್ಬೇಕು. ನೋಡಿ ಎಲ್ಲ ಒಂದು ರೇಜಿಗೆ ಅಂಟ್ಕೊಂಡಿದೆ ಈಗ ಖಾರ ಮತ್ತು ಮಸಾಲೆ. ಅದಾದ ನಂತರ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕಡಲೆಕಾಯಿ ತುರಿಯನ್ನು ನಾನು ಹಾಕಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಇದೆ, ಸೂಪರಾಗಿದೆ ಅಲ್ವಾ? ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದರೆ ಅದರ ರುಚಿ ಕೆಡಲ್ಲ. ಒಮ್ಮೆಗಲೇ ಜಾಸ್ತಿ ನೀರು ಹಾಕಿಬಿಟ್ರೆ ಅದರ ರುಚಿಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಅಡುಗೆ ಆಮೇಲೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ 2 ರಿಂದ 3 ನಿಮಿಷ ಕುದಿಸಿ ನಂತರ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಸರಿಯಾಗಿದೆಯಾ ಇಲ್ಲ ಅಂತ.
ಒಂದು ವೇಳೆ ಸರಿಯಾಗಿದೆ ಅಂದರೆ ಎತ್ಕೊಂಡ್ಬಿಟ್ಟು ತಿನ್ನೋದೆ ಅಷ್ಟೇ. ನೋಡಿ ಫೈನಲಿ ನಮ್ಮ ಅಡುಗೆ ರೆಡಿಯಾಗಿದೆ. ಬನ್ನಿ ನೋಡಿ ಸ್ನೇಹಿತರೆ, ಟೇಸ್ಟಿಯಾಗಿದೆ. ಚಪಾತಿ ಜೊತೆ ತಿಂತಾಯಿದ್ರಿ, ಅದ್ರ ಮಜಾನೇ ಬೇರೆ ರೀ.